ಹೆಲೋ ಎಲ್ರಿಗೂ ಶುಭೋದಯ. ವೆಲ್ಕಮ್ ಟು ಮೈ ಡೈಲಿ ಲಾಗ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಇವತ್ತಿನ ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಏನಪ್ಪ ಅಂದರೆ ಡೈಲಿ ಲಾಗ್ ರೊಟೀನ್ ಯಾವ ರೀತಿ ಇರುತ್ತೆ, ಮಾರ್ನಿಂಗ್ ರೊಟೀನ್ ಅಂತ. ಅಂದರೆ ಇವಾಗ ಆ್ಯಸ್ ಎ ಪ್ರೆಗ್ನೆನ್ಸಿ, ಆ್ಯಸ್ ಎ ವರ್ಕ್ ಮಾಡ್ತಾ ಆ್ಯಂಡ್ ಮನೆ ಕೆಲಸ ಮಾಡ್ಕೋತಾ ಯಾವ ರೀತಿ ಇರುತ್ತೆ ನನ್ನ ಡೈಲಿ ರೊಟೀನ್ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಆ್ಯಂಡ್ ಮಾರ್ನಿಂಗು ಒಂದು 6 o'clock ಎದ್ದು ನಾನು ಬಾಗಿಲೆಲ್ಲ ಸಾರಿಸ್ಕೊಂಡೆ. ಇದಕ್ಕಿಂತ ಮುಂಚೆ ಫೇಸ್ ವಾಶ್ ಅದು ಇದು ಎಲ್ಲ ಮುಗಿಸ್ಕೊಂಡು ಬಾಗಿಲೆಲ್ಲ ಸಾರಿಸ್ತಾ ಇದ್ದೆ. ಆ್ಯಕ್ಚುಲಿ ನಾವು ಡೈಲಿ ರಂಗೋಲಿ ಹಾಕ್ತೀವಿ, ಬಟ್ ನಾನು ಇವತ್ತು ರಂಗೋಲಿ ಹಾಕ್ತಾ ಇಲ್ಲ. ಯಾಕೆ ಅಂತಂದರೆ ನಮ್ಮ ಮನೇಲಿ ರಂಗೋಲಿ ಖಾಲಿ ಆಗಿತ್ತು, ಅದಕ್ಕೋಸ್ಕರ ಹಾಕಿಲ್ಲ. ರಂಗೋಲಿ ಎಲ್ಲ ಹಾಕಿದ್ದ ಮುಗಿಸ್ಕೊಂಡು ನಾನು ನೈಟೇ ಪಾತ್ರೆ ಎಲ್ಲ ತೊಳೆದಿಟ್ಟಿದ್ದೆ, ಅದನ್ನು ಜೋಡಿಸ್ಕೋತಾ ಇದ್ದೆ. ಅಂದರೆ ಮಾರ್ನಿಂಗ್ ಪಾತ್ರೆ ತೊಳಿಬೇಕು ಅಂದರೆ ಅದೇ ತುಂಬ ಟೈಮ್ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ನಾನು ನೈಟ್ ಊಟ ಆದಮೇಲೆ ಪಾತ್ರೆನೆಲ್ಲ ತೊಳೆದಿಟ್ಬಿಟ್ಟು ಒಲೆನೆಲ್ಲ ಒರೆಸಿ ಶೆಲ್ಫ್ ಒರೆಸಿ ಮಲ್ಕೊಂಬಿಡ್ತೀನಿ. ಆವಾಗ ನಮಗೆ ಮಾರ್ನಿಂಗ್ ಎದ್ದ ತಕ್ಷಣ ಪಾತ್ರೆಗಳನ್ನ ಜೋಡಿಸ್ಕೊಂಡು ಈಸಿ ಆಗುತ್ತೆ ನಮಗೆ ಕೆಲಸ ಮುಗಿಸ್ಕೊಳ್ಳಿಕ್ಕೆ. ಡೈರೆಕ್ಟ್ ಟಿಫನ್ನು ಅದೆಲ್ಲ ಮಾಡ್ಕೋಬೋದು. ಕಿಚನ್ ಒಂದು ಕ್ಲೀನ್ ಇದ್ದರೆ ಮಾರ್ನಿಂಗು ಅಷ್ಟು ತ್ರಾಸು ಅನಿಸಲ್ಲ. ಆರಾಮ್ಸೆ ನಮ್ಮದು ಕೆಲಸಗಳೆಲ್ಲ ಮುಗಿಯುತ್ತೆ. ಸೊ ಪಾತ್ರೆ ಎಲ್ಲ ಎಲ್ಲೆಲ್ಲಿ ಇಟ್ಕೋಬೇಕು ಎಲ್ಲ ಜೋಡಿಸ್ಕೊಂಡೆ. ಅಂದರೆ ಈ ಕಿಚನ್ ತುಂಬ ದೊಡ್ಡದಿದ್ರೆ ಅಷ್ಟು ಅನಿಸಲ್ಲ, ಸೊ ಚಿಕ್ಕದಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಅದಾದಮೇಲೆ ಒಂದು ಗ್ಲಾಸ್ ನೀರು ಕುಡಿದೆ. ಬಿಸಿ ನೀರಾದರೂ ಕುಡಿಬೋದು, ತಣ್ಣೀರಾದರೂ ಕುಡಿಬೋದು. ಸೊ ನಾನು ಕೆಲವೊಂದು ಸಲ ಬಿಸಿನೀರು ತಣ್ಣೀರು ಎರಡೂ ಕುಡಿತಾ ಇರ್ತೀನಿ. ಸೊ ಬಿಸಿನೀರು ಇವತ್ತು ತಣ್ಣೀರೇ ಕುಡ್ದಿದ್ದು ಆ್ಯಕ್ಚುಲಿ. ನೀರೆಲ್ಲ ಕುಡ್ದಾದ್ಮೇಲೆ ಮಾರ್ನಿಂಗು ಇನ್ನೂ ನಮ್ಮ ಮನೇಲಿ ಎದ್ದೇಳಬೇಕಿತ್ತು ಎಲ್ಲರೂ. ಸೊ ಅದಕ್ಕೋಸ್ಕರ ನಾನು ಒಂದು ಫ್ರೂಟ್ಸ್ ತಿನ್ನೋಣ ಅಂತ ಅಂದ್ಬಿಟ್ಟು ಫ್ರೂಟ್ಸ್ ಕಟ್ ಮಾಡ್ಕೋತಾ ಇದ್ದೆ. ಅಂದರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಲೈಕ್ ದಾಳಿಂಬೆ ತಿಂದರೆ ತುಂಬ ಒಳ್ಳೆಯದಂತೆ. ಬ್ಲಡ್ ಎಲ್ಲ ಏನೋ ಚೆನ್ನಾಗಿರುತ್ತೆ, ಶಾರ್ಟೇಜ್ ಅಂದರೆ ಕಡಿಮೆ ಆಗೋಲ್ಲ ಬ್ಲಡ್ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಸೊ ಅದಕ್ಕೆ ನಾನು ದಾಳಿಂಬೆ ಜಾಸ್ತಿ ತಿಂತಾಯಿದ್ದೀನಿ. ಇವಾಗ ಸೀಸನ್ ಕೂಡ ಹೌದು. ಸೀಸನಲ್ ಫ್ರೂಟ್ ಆಬ್ವಿಯಸ್ಲಿ ಚೆನ್ನಾಗಿರುತ್ತೆ. ಸೊ ಸೀಸನಲ್ ಸೀಸನ್ ಫ್ರೂಟ್ನ ತಿನ್ನಬೇಕು. ಆ್ಯಂಡ್ ನನ್ನ ಮಗಳು ಎಲ್ಲ ನೋಡಿ ಇವಾಗಿದ್ದರು. ನೋಡಿ ಅವಳು ಗುಡ್ ಮಾರ್ನಿಂಗ್ ಹೇಳ್ತಾ ಇದ್ದಾಳೆ ಅವ್ರ ಅಜ್ಜಿಗೆ. ಡೈಲಿ ಹೇಳು 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 ಅಂತ ಹೇಳಿಸ್ಕೋಬೇಕು. ಅವಳಂತೂ ನೆನೆಸ್ಕೊಂಡು ಹೇಳೋದೇ ಇಲ್ಲ. ಅದಾದಮೇಲೆ ನೋಡಿ ಇದು ಗ್ರೋ ಅಂತ ಅಂದ್ಬಿಟ್ಟು ಮಾರ್ನಿಂಗ್ ಮತ್ತು ಈವ್ನಿಂಗು ಕುಡೀರಿ, ಒಂದು 2 ಟೇಬಲ್ ಸ್ಪೂನ್ ಹಾಕ್ಕೊಂಡು ಅಂತ ಕೊಟ್ಟಿದ್ದಾರೆ. ಬಟ್ ನಾನು ಮಾರ್ನಿಂಗ್ ಅಷ್ಟೇ ಕುಡಿತೀನಿ, ಈವ್ನಿಂಗ್ ನಾನು ಕುಡಿಯೋಕ್ಕಾಗಲ್ಲ. ಡೈಲಿ ಮಾರ್ನಿಂಗ್ ವಿತೌಟ್ ಮಿಸ್ಸು ಕುಡಿತೀನಿ. ಆ್ಯಂಡ್ ಸ್ವಲ್ಪ ಅಷ್ಟೇ ಒಂದು ಹಾಲಿಗೆ ಚೂರು ಬೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಇದನ್ನು ಪೌಡರ್ ಮಿಕ್ಸ್ ಮಾಡ್ಕೊಂಡು ಕುಡಿಬೇಕು. ಏಕೆ ಅಂತಂದರೆ ಇದು ಸ್ವೀಟ್ ಇರುತ್ತೆ ಪೌಡರು. ಸೊ ಇದು ವೆನಿಲಾ ಫ್ಲೇವರ್ ಆ್ಯಕ್ಚುಲಿ ನಾನು ತೊಗೊಂಡಿರೋದು. ಚಾಕ್ಲೇಟ್ ಫ್ಲೇವರ್ ಬೇಕಾ ವೆನಿಲಾ ಫ್ಲೇವರ್ ಬೇಕಾ ಅಂದರು. ಸೊ ನನಗೆ ವೆನಿಲಾ ಫ್ಲೇವರ್ ಇರಲಿ ಅಂತ ಅಂದ್ಬಿಟ್ಟು ವೆನಿಲಾ ಫ್ಲೇವರ್ ತೊಗೊಂಡಿದ್ದು. ಸೊ ಅದನ್ನು ಡೈಲಿ ಕುಡಿತೀನಿ ಮಾರ್ನಿಂಗು. ಆ್ಯಂಡ್ ಹೆಣ್ಮಕ್ಳಿಗಂತೂ ಮಾರ್ನಿಂಗ್ ಟೈಮ್ ರೆಸ್ಟೇ ಸಿಗೋಲ್ಲ. ಅದರಲ್ಲೂ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಅವಾಗೆಲ್ಲ ಅಂದರೆ ತುಂಬ ಟಯರ್ಡ್ ಆದಂಗೆ ಆಗ್ಬಿಡುತ್ತೆ ಕೆಲಸಗಳೆಲ್ಲ ಮಾಡ್ಕೊಳ್ಳಿಕ್ಕೆ. ಆ್ಯಂಡ್ ಆಫ್ಟರ್ ದಟ್ ಟಿಫನ್ ಮಾಡ್ಕೊಳ್ಳೋಣ ಅಂತ ಬಂದೆ. ಇವತ್ತು ಲೆಮನ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಕೊಂಡೆ. ಅಂದರೆ ಊರಿಂದ ಸಂಡೇ ಅಮ್ಮ ಮತ್ತು ದೊಡ್ಡಮ್ಮ ಬಂದಿದ್ದರು. ಸೊ ಅವರು ತೋಟದಲ್ಲಿ ಬೆಳೆದಿದ್ದಂತಹ ಲೆಮನ್ಸ್ನ ತೊಗೊಂಡು ಬಂದಿದ್ದರು. ಅದಕ್ಕೋಸ್ಕರ ಫ್ರೆಶ್ ಇತ್ತಲ್ಲ ಲೆಮನ್ ಅಂತ ಅಂದ್ಬಿಟ್ಟು ಲೆಮನ್ ಚಿತ್ರಾನ್ನ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದೆ. ವೆರಿ ಸಿಂಪಲ್ ರೆಸಿಪಿ ಅಂತ ಹೇಳ್ಬೋದು ಇದು. ತುಂಬ ಅರ್ಜೆಂಟ್ ಇದ್ದಾಗ ಅಥವಾ ಅನ್ನ ಏನಾದರೂ ಮಿಕ್ಕಿದ್ದಾಗ ಆ ಟೈಮಲ್ಲಿ ಆರಾಮ್ಸೆ ಮಾಡ್ಕೋಬೋದು. ಏನು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಲ್ಲ. ಸೊ ಲೆಮನ್ ನೋಡಿ ಎಷ್ಟು ಫ್ರೆಶ್ ಇದೆ, ಮತ್ತು ಅದರೊಳಗಡೆ ಸ್ಕ್ವೀಸ್ ಮಾಡಿದಾಗ ಅದರೊಳಗಡೆ ರಸ ಕೂಡ ಅಷ್ಟೇ ತುಂಬ ಅಂದರೆ ಚೆನ್ನಾಗಿತ್ತು. ಇಲ್ಲೆಲ್ಲ ತಗೊಳ್ಳೋದು ಅಷ್ಟೊಂದು ಚೆನ್ನಾಗಿರಲ್ಲ. ಸೊ ನಮ್ಮದೇ ತೋಟದಲ್ಲಿ ಬೆಳೆದಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಸೊ ಲೆಮನ್ ಚಿತ್ರಾನ್ನ ಮುಗೀತು. ಎಲ್ರಿಗೂ ಬಾಕ್ಸಿಗೆ ಹಾಕ್ತಾಯಿದ್ದೆ. ನಮ್ಮ ಮನೆಯಲ್ಲಿ ಮಾರ್ನಿಂಗ್ ಎದ್ದ ತಕ್ಷಣ 4 ಬಾಕ್ಸ್ ರೆಡಿ ಮಾಡಬೇಕು. ನನ್ನ ಮಗಳದು, ನಮ್ಮ ಮಾವಂದು, ನಂದು, ನಮ್ಮ ಹಸ್ಬೆಂಡ್ದು. ಸೊ 4 ಬಾಕ್ಸನ್ನು ರೆಡಿ ಮಾಡಬೇಕು. 4 ಬಾಕ್ಸಿಗೂ ಹಾಕ್ಬಿಟ್ಟು ಫಸ್ಟು ಟಿಫನ್ ಆದ ತಕ್ಷಣ ಬಾಕ್ಸ್ಗಳಿಗೆ ಹಾಕ್ಬಿಡ್ತೀವಿ. ಆಮೇಲೆ ತಿನ್ನೋಕ್ಕೆ ಸರಿ ಹೋಗುತ್ತೆ. ಮತ್ತು ಮಾರ್ನಿಂಗ್ ನಾವು ಮುದ್ದೆನೂ ಮಾಡಿರ್ತೀವಿ. ಮುದ್ದೆ ಬೇಕಂದರೆ ಮುದ್ದೆನೂ ತಿನ್ಕೋತೀವಿ. ಬಾಕ್ಸ್ ಎಲ್ಲ ರೆಡಿ ಮಾಡಿ ಆಯಿತು.
ಚಿತ್ರಾನ್ನ ಅಲ್ಲ, ಓನ್ಲಿ ಒಂದೊಂದು ಬಾಕ್ಸ್ ಆದರೆ ಸಾಕು. ಬೇರೆ ಪಲ್ಯಗಳು ಆ ಥರ ಎಲ್ಲ ಮಾಡಿದಾಗ 2-3 ಬಾಕ್ಸ್ ಬೇಕಾಗುತ್ತೆ. ಅವಾಗ ತುಂಬೋಕೆ ಒಂದು 10 ನಿಮಿಷ ಆಗುತ್ತೆ. ಸೊ ಈಗೆಲ್ಲ ಕೆಲಸ ಮುಗೀತು. ನೆಕ್ಸ್ಟು ಪಟ ರೆಡಿ ಆಗಬೇಕು. ಸೊ ಮಾರ್ನಿಂಗ್ ಹೇಗೆ ಅಂದರೆ 9:30ಗೆ ಆಫೀಸು, 9:20-25 ಆದ್ರೂ ಮುಗಿಯಲ್ಲ ಕೆಲಸಗಳು. ಸೊ ಆಲ್ಮೋಸ್ಟ್ 25ಗೆಲ್ಲ ಮನೆ ಬಿಟ್ಬಿಡ್ತೀವಿ. ನಮ್ಮ ಆಫೀಸ್ ಜಸ್ಟ್ ನಮ್ಮ ಮನೆಯಿಂದ ಏನೊಂದು 7 to 8 ಮಿನಿಟ್ಸ್ ಆಗುತ್ತೆ, ಆರಾಮ್ಸೆ ಹೋಗ್ಬೋದು. ಸೊ ಮಾರ್ನಿಂಗು ಸ್ನಾನ ಎಲ್ಲ ಮುಗಿಸಿ ಬಟ್ಟೆ ಎಲ್ಲ ಹಾಕ್ಕೊಂಡು ನಾನು ರೆಡಿ ಆಗ್ತಾಯಿದ್ದೆ. ರೆಡಿ ಆಗೋಕ್ಕೂ ಟೈಮ್ ಸಿಗಲ್ಲ. ಸೊ ಅರ್ಜೆಂಟ್ ಹೆಂಗೆ ಬೇಕು ಹಂಗೆ ರೆಡಿ ಆಗೋದು ಅಷ್ಟೇ. ಅಂದರೆ ಕೆಲವೊಂದು ಸಲ ತುಂಬ ಟೈಮ್ ತೊಗೋತೀನಿ, ಬಟ್ ಡೈಲಿ ಟೈಮ್ ತೊಗೊಳಕ್ಕೆ ಅಷ್ಟು ಟೈಮ್ ಇರಲ್ಲ. ಅದಕ್ಕೋಸ್ಕರ ಮಾರ್ನಿಂಗ್ ತುಂಬ ಅರ್ಜೆಂಟಲ್ಲಿ ರೆಡಿ ಆಗೋದಷ್ಟೇ. ಸೊ ನನಗೆ ಬೇರೆದಕ್ಕೆ ಟೈಮ್ ಇಲ್ಲಾಂದ್ರೂ ನಡೆಯುತ್ತೆ, ಬಟ್ ಈ ತಲೆ ಬಾಚ್ಕೊಳಕ್ಕೆ ಮಾತ್ರ ಟೈಮ್ ಇರಬೇಕು. ನೋಡಿ ಫೈನಲಿ ನೀಟಾಗಿ ಬಾಚಿಕೊಂಡೆ. ಕೂದಲು ಮಾತ್ರ ನೀಟಾಗಿ ಬಾಚ್ಕೋತೀನಿ, ಯಾಕೆಂದರೆ ಮತ್ತೆ ಮಾರ್ನಿಂಗ್ ಬಾಚಿದ್ರೆ ಸಂಜೆನೂ ಬಾಚಲ್ಲ. ಸೊ ಅದಕ್ಕೆ ಕ್ಲೀನಾಗಿ ಕೂಮ್ ಮಾಡ್ಕೋತೀನಿ. ಹೋಗೋಣ ಅಂತ ಹೊರಟೆ. ಸೊ ನಾನು ಅಂದರೆ ಇವಾಗ ನೋಡಿ ಎಷ್ಟು ಡುಮ್ಗೆ ಕಾಣ್ತಾಯಿದ್ದೀನಿ. ಮುಂಚೆ ಎಷ್ಟು ಸಣ್ಣ ಇದ್ದೆ, ಇವಾಗ ಆ್ಯಕ್ಚುಲಿ ಸ್ವಲ್ಪ ಒಂದು 4 to 5 kg ವೆಯ್ಟ್ ಗೇನ್ ಆಗಿರೋದ್ರಿಂದ ಸ್ವಲ್ಪ ದಪ್ಪ ಕಾಣಿಸ್ತಾ ಇದ್ದೀನಿ. ಸೊ ಆಫೀಸ್ ರೀಚ್ ಆಯಿತು. ಕರೆಕ್ಟಾಗಿ ವಿತಿನ್ 9:40ಗೆಲ್ಲ ಆಫೀಸೆಲ್ಲ ರೀಚ್ ಆಗಿಬಿಡ್ತೀನಿ. ಇಲ್ಲಿ ನೋಡಿ ನನ್ನ ದೋಸ್ತು ನನ್ನ ಪಕ್ಕದಲ್ಲಿ ಕೂರೋ ಭಾರ್ಗವಿ ಅಂದ್ಬಿಟ್ಟು ಹೋಗಕ್ಕ ಅಂತ ಹಿಂಗೆ ಅಂದರೆ ತರಲೆ ಮಾಡ್ತಿರ್ತೀವಿ ಬಂದ ತಕ್ಷಣ. ಆ್ಯಂಡ್ ಸೊ ಬಂದು ಫಸ್ಟು ಸಿಸ್ಟಮ್ ಆನ್ ಮಾಡ್ಕೋತೀವಿ. ಸಿಸ್ಟಮ್ ಆನ್ ಮಾಡಿಕೊಂಡು ನಮ್ಮ ಕೆಲಸನ ನೆಕ್ಸ್ಟು ಶುರು ಮಾಡ್ಕೋತೀವಿ. ಎಲ್ಲರೂ ಅಷ್ಟೇ ತುಂಬ ಪ್ರೀತಿ ತೋರಿಸ್ತಾ ಇದ್ದೀರಾ ಆ್ಯಂಡ್ ತುಂಬ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಾ. ಹೀಗೆ ಇರಲಿ ನಿಮ್ಮೆಲ್ಲರ ಸಪೋರ್ಟು. ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.